ಈಗ ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ಮಸೂದೆಯನ್ನ ಯಾಕಾಗಿ ನಾವು ವಿರೋಧ ಮಾಡ್ತೇವೆ, ಯಾಕಾಗಿ ನಾವು ವಿರೋಧಿಸಬೇಕು? ಯಾಕೆಂದ್ರೆ ಈ ಮೊದಲು ನನಗೆ ಗೊತ್ತಿರ್ಲಿಲ್ಲ ಯಾತಕ್ಕೋಸ್ಕರ ವಿರೋಧ ಮಾಡಬೇಕು. ಅದರಲ್ಲಿ ಏನಿದೆಪ್ಪ, ಒಳ್ಳೆ ವಿಚಾರವನ್ನು ಹಾಕಿದಾರಂತೆ, ಈ ತರ ಗವರ್ಮೆಂಟ್ ಸರ್ವೆ ಹಾಕ್ಬೇಕಂತೆ, ಅದಕ್ಕೆ ಡಾಕ್ಯುಮೆಂಟ್ ಕೊಡ್ಬೇಕಂತೆ. ಸೊ ಅದೆಲ್ಲ ಒಳ್ಳೆ ವಿಚಾರ ಅಲ್ವಾ, ಡಾಕ್ಯುಮೆಂಟ್ ಇದ್ರೆ ಡಾಕ್ಯುಮೆಂಟ್ ಕೊಡ್ಬೋದಲ್ಲ ಅಂತ. ಆದ್ರೆ ಈ ಕೆಲವೊಂದು ಅಂಶಗಳು ನಾನಿವಾಗ ಏನ್ ನಿಮ್ಮ ಮುಂದಿರ್ತೇನೆ, ಆ ಅಂಶಗಳು ನಿಮ್ಗೆ ತಿಳಿದ ನಂತರ ನಿಮ್ಗೂ ಅನಿಸ್ಬೋದು, ಓಕೆ ಇದೆಲ್ಲ ಕೇಂದ್ರ ಸರ್ಕಾರದ ಒಂದು ದ್ವೇಷಪೂರಿತ ಒಂದು ಸಮುದಾಯವನ್ನು ಟಾರ್ಗೆಟ್ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಮಾಡಿದ ಒಂದು ನಿಯಮಗಳಾಗಿವೆ. ಆ ನಿಯಮಗಳು ಯಾವ ರೀತಿ ಇದೆ ಅನ್ನೋದನ್ನ ನಾನಿವತ್ತು ನಿಮ್ಮ ಮುಂದೆ ಇರ್ತೇನೆ. ಎರಡನೆಯ ಪಾಯಿಂಟ್, 1954ರಲ್ಲಿ ಕೇಂದ್ರದ ನಿಯಮದ ಪ್ರಕಾರ ವಕ್ಫ್ ಆಸ್ತಿಯನ್ನ ನೋಂದಣಿ ಮಾಡಬೇಕು. ಸೊ ಇನ್ ಕೇಸ್ ನೋಂದಣಿ ಮಾಡಿಲ್ಲ, ಇಲ್ಲ ನೋಂದಣಿ ಆಗದ ಕೆಲವೊಂದು ಪುರಾತನ ಆಸ್ತಿಗಳೇನಿದೆ ಅದನ್ನ ವಕ್ಫ್ ಬೈ ಯೂಸರ್ ಎಂಬ ಕೆಟಗರಿಯಲ್ಲಿ ಆಡ್ ಮಾಡಲಾಗ್ತದೆ. ಸೊ ಅಂದ್ರೆ ಈಗ ಬರೇ ಕರ್ನಾಟಕದಲ್ಲಿ 30,000ದಷ್ಟು ಮಸೀದಿಗಳಿವೆ. ಅದರಲ್ಲಿ ಕೇವಲ 10,000 ಮಸೀದಿಗಳು ಮಾತ್ರ ವಕ್ಫ್ ಅಲ್ಲಿ ನೋಂದಣಿಯಾಗಿದ್ದು, ಉಳಿದದನ್ನ ವಕ್ಫ್ ಬೈ ಯೂಸರ್ ಅಂತ ನೋಂದಣಿ ಮಾಡಲಾಗಿದೆ. ಸೊ ಅಂದ್ರೆ ಇವಾಗಿನ ತಿದ್ದುಪಡಿಯ ಪ್ರಕಾರ ಯಾವ ರೀತಿ ಹೇಳ್ತಾ ಇದೆ ಅಂತ ಹೇಳಿದ್ರೆ, ವಕ್ಫ್ ತಿದ್ದುಪಡಿ ಕಾಯ್ದೆ ಮಸೂದೆ ಮಂಡನೆ ಆದ ನಂತರ 6 ತಿಂಗಳ ಒಳಗಡೆ ನೀವು ದಾಖಲೆ ಕೊಡಬೇಕು. ಎಲ್ಲದಕ್ಕೂ ದಾಖಲೆ ಕೊಟ್ಟು ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕು. ಇನ್ ಕೇಸ್ ನೀವೆಲ್ಲಾದ್ರೂ ನೋಂದಣಿ ಮಾಡಿಸಿಲ್ಲ ಅಂದ್ರೆ ಆ ಆಸ್ತಿ ಗವರ್ಮೆಂಟಿನ ಆಸ್ತಿ ಆಗ್ತಿದೆ ಅಂತ ನೆನ್ಪಿಟ್ಕೊಳ್ಳಿ. ಕೇವಲ ಕರ್ನಾಟಕದಲ್ಲಿ 30,000ದಷ್ಟು ಮಸೀದಿಗಳಿವೆ. ತಲತಲಾಂತರಗಳಿಂದ ಆ ಮಸೀದಿಯಲ್ಲಿ ಮುಸಲ್ಮಾನರು ಪ್ರೇಯರ್ ಮಾಡ್ತಾ ಇದ್ದಾರೆ. ಸೊ ಮುಸಲ್ಮಾನರು ಮದ್ರಸಾ ನಡೆಸ್ತಾ ಇದ್ದಾರೆ, ವಾಟ್ ಎವರ್ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದೆ. ಸೊ ಅಂತದಲ್ಲಿ ಡಾಕ್ಯುಮೆಂಟ್ ಇಲ್ಲದು ಅಂದ್ರೆ ಅದರಲ್ಲಿ ಆ 30,000 ಮಸೀದಿಯಲ್ಲಿ ಯಾರಿಗೂ ತೊಂದರೆ ಇಲ್ಲ, ಆ ಆಸ್ತಿಯ ಬಗ್ಗೆ ಯಾರಿಗೂ ಡೌಟ್ ಇಲ್ಲ. ಬಟ್ ಕೆಲವೊಂದು ಕಾರಣಗಳಿಂದ ಅದರಲ್ಲಿ ಡಾಕ್ಯುಮೆಂಟ್ಸ್ ಗಳು ಪ್ರಾಪರ್ ಆಗಿರುವುದಿಲ್ಲ. ಸೊ ಅದನ್ನ ವಕ್ಫ್ ಬೈ ಯೂಸರ್ ಅಡಿಯಲ್ಲಿ ನೋಂದಣಿ ಮಾಡಿರ್ತಾರೆ. ಸೊ ಅಂತ ಮಸೀದಿಗಳನ್ನು ಕೂಡ ನೀವು ದಾಖಲೆ ಕೊಟ್ಟು ರಿಜಿಸ್ಟರ್ ಮಾಡಬೇಕು. ಇನ್ ಕೇಸ್ ದಾಖಲೆ ಕೊಟ್ಟು ರಿಜಿಸ್ಟರ್ ಮಾಡಿಲ್ಲ ಅಂತ ಆದ್ರೆ ಆ ಆಸ್ತಿಗಳೇನಿದೆ ಅದು ಗವರ್ಮೆಂಟ್ ಅಂಡರ್ ಅಲ್ಲಿ ಹೋಗ್ತಿದೆ. ಇನ್ನೊಂದು, ಈ ಕೇಂದ್ರ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡಿದೆ ಅಂತ ಹೇಳಿದ್ರೆ, ಇದಕ್ಕಿಂತ ಮೊದಲಿದ್ದ ಈ ವಕ್ಫ್ ಬೈ ಯೂಸರ್ ಅನ್ನೋ ಕೆಟಗರಿ ಇದೆಯಲ್ಲ ಅದನ್ನ ಕಿತ್ತಾಕಿದೆ. ಯಾಕಾಗಿ ಕಿತ್ತಾಕಿದೆ ಅಂತ ಹೇಳಿದ್ರೆ, ಇನ್ ಕೇಸ್ ಎಲ್ಲಾದ್ರೂ ಆ ವಕ್ಫ್ ಬೈ ಕೆಟಗರಿಯಲ್ಲಿ ಆಡ್ ಮಾಡಿದ್ರೆ ಮತ್ತೆ ಅದನ್ನ ಮುಟ್ಟುಗೋಲು ಹಾಕ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ಇದರ ಉದ್ದೇಶ, ನೇರ ಉದ್ದೇಶ ಅಂತ ಹೇಳಿದ್ರೆ, ಮುಸಲ್ಮಾನರ ಅಡಿಯಲ್ಲಿ ಬರುವ ಪುರಾತನ ಏನು ಆಸ್ತಿಗಳಿವೆ, ಈಗ ತಾಜ್ ಮಹಲ್ ಆಗಿರ್ಬೋದು, ಚಾರ್ಮಿನಾರ್ ಆಗಿರ್ಬೋದು, ಗೋಲ್ ಗುಂಬಜ್ ಆಗಿರ್ಬೋದು, ಇವಾಗ ಜಾಮಿಯಾ ಮಸೀದಿ ಆಗಿರ್ಬೋದು. ಸೊ ಇಂಥದನ್ನೆಲ್ಲ ಗವರ್ಮೆಂಟಿನ ಅಂಡರ್ ಅಲ್ಲಿ ತೆಗೆದುಕೊಂಡು ಅದನ್ನ ಡೆಮಾಲಿಷ್ ಮಾಡೋದು, ಇಲ್ಲ ಏನೇನೋ ಮಾಡಿಬಿಟ್ಟು ಜನರ ನಡುವೆ ತಂದಿಡುದು. ಅರ್ಥ ಆಗ್ತಾ ಇದೆಯಾ? ಸೊ ಅದರ ಸ್ಪಷ್ಟ ಉದ್ದೇಶ ಇದರಲ್ಲಿ ಫಸ್ಟ್ ನಂಬರ್ 1 ಅಲ್ಲೇ ಗೊತ್ತಾಗ್ತದೆ. ಈ ವಕ್ಫ್ ಬೈ ಯೂಸರ್ ಏನ್ ಕಿತ್ತಾಕಿದ್ದಾರೆ ಅದರಲ್ಲೇ ಗೊತ್ತಾಗ್ತದೆ ಅದರ ಉದ್ದೇಶ ಏನಿದೆ ಅಂತ. ಇನ್ನು ಎರಡನೇ ಪಾಯಿಂಟ್, ಈ ತಿದ್ದುಪಡಿ ಮಸೂದೆಯ ಪ್ರಕಾರ ರಾಜ್ಯ ಸರ್ಕಾರ ಮತ್ತು ವಕ್ಫ್ ಬೋರ್ಡ್ ನ ನಡುವೆ ಏನಾದರೂ ಆಸ್ತಿಯ ತಕರಾರಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳಲು ಆಯಾ ಜಿಲ್ಲಾಧಿಕಾರಿಯ ಬಳಿ ಹೋಗ್ಬೇಕು. ಆ ಜಿಲ್ಲಾಧಿಕಾರಿ ಪರಿಹಾರ ಕೊಡುವವರೆಗೂ ಆ ಆಸ್ತಿ ಗವರ್ಮೆಂಟ್ ನ ಆಸ್ತಿ ಆಗಿರ್ತದೆ. ಸೊ ಸಮಸ್ಯೆ ಇದಲ್ಲ, ಗವರ್ಮೆಂಟ್ ನ ಆಸ್ತಿ ಆಗುವುದು ಸಮಸ್ಯೆ ಅಲ್ಲ. ಇನ್ ಕೇಸ್ ಯಾವ್ದಾದ್ರು ಒಂದು ಈದ್ಗಾ ಮೈದಾನ ಇದೆ ಅಂತ ಇಟ್ಕೊಳ್ಳಿ, ಇಲ್ಲ ಮಸೀದಿ ಇದೆ ಅಂತ ಇಟ್ಕೊಳ್ಳಿ, ಇದು ಯಾವ್ದಾದ್ರು ತಕರಾರಲ್ಲಿರುವಾಗ ಅದು ಗವರ್ಮೆಂಟ್ ಆಸ್ತಿ ಅಂತ ಘೋಷಣೆ ಮಾಡ್ತಿದ್ದಾರೆ. ಗವರ್ಮೆಂಟ್ ಆಸ್ತಿ ಅಂತ ಘೋಷಣೆ ಮಾಡುವಾಗ ಇತರ ಧರ್ಮೀಯರು ಯಾರಾದ್ರು, ಕೆಲವೊಬ್ರು ಸಾಮಾನ್ಯವಾಗಿ ಯಾರು ಮಾಡಲ್ಲ, ಕೆಲವೊಬ್ರು ದ್ವೇಷಪೂರಿತವಾಗಿ ಜಗಳ ಮಾಡ್ಬೇಕಂತ, ಈಗ ಈ ಗವರ್ಮೆಂಟ್ ನವ್ರು ಗೊತ್ತಲ್ಲ, ಈ ರಾಜಕೀಯದವ್ರು ಗೊತ್ತಲ್ಲ, ಎಲ್ಲಾದ್ರೂ ಒಂದ್ ಕಡೆ ಸೂಚಿಸುತ್ತಾರೆ. ಸೊ ಅಂತವ್ರು ಬಂದು ನಮ್ಗೆ ಅಲ್ಲಿ ಗಣೇಶ ಕೂರಿಸ್ಬೇಕು, ಇಲ್ಲ ನಮ್ಮ ಯಾವ್ದೋ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ಕೊಡ್ಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಅಲ್ಲಿ ಅವಕಾಶ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಅದು ಗವರ್ಮೆಂಟ್ ನ ಆಸ್ತಿ. ಸೊ ಆ ತರ ಗವರ್ಮೆಂಟ್ ಅವಕಾಶ ಕೊಟ್ರೆ ಇನ್ನೊಂದು ಸಮುದಾಯ ಅಂದ್ರೆ ತಲತಲಾಂತರದಿಂದ ಅಲ್ಲಿ ಆ ಜಾಗದಲ್ಲಿ ಪ್ರಯತ್ನ ಮಾಡ್ಕೊಂಡು ಬಂದಿರೋ ಸಮುದಾಯ ಏನಿದೆ ಅದು ರೊಚ್ಚಿಗೆಬ್ತದೆ. ಗೊತ್ತಾಯ್ತಾ? ರೊಚ್ಚಿಗೆದ್ರೆ ಈ ಎರಡು ಸಮುದಾಯಗಳ ನಡುವೆ ದ್ವೇಷ ಹರಡಿದ್ರೆ ಹಾಗೇನಾಗ್ತದೆ, ಜಗಳ ಆಗ್ತದೆ, ಕೋಮು ದ್ವೇಷ ಹರಡಿ ಕೋಮು ಜಗಳ ಆಗ್ತದೆ. ಈ ವಿಚಾರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ಅದಕ್ಕೆ ಖಂಡಿತವಾಗಿಯೂ ಗೊತ್ತು. ಅದಕ್ಕೆ ಬೇಕಾಗಿರೋದೇ ಇದಲ್ವಾ, ಈ ತರ ಜನಗಳು ಜಗಳ ಮಾಡಿಕೊಂಡ್ರೆ ಮಾತ್ರ ಅದು ಇನ್ನೊಂದಷ್ಟು ದಿನಗಳ ಕಾಲ, ಇಲ್ಲ ಇನ್ನೊಂದಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ಬೋದು. ಅದು ಬಿಟ್ಟು ಅವರಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ, ಈಗ ನೀವೇ ನೋಡ್ಕೊಳ್ಳಿ ಯಾವ ಅಭಿವೃದ್ಧಿ ಕಾರ್ಯಕ್ರಮ ಇದೆ. ಅವರ ಅಧಿಕಾರಕ್ಕೆ ಬರುವಾಗ ಹೇಳಿದ್ದಾರೆ ನಾವು $1ಗೆ $15 ಅನ್ನು ತರ್ತೇವೆ ಅಂತ. ಈಗ $1ಗೆ 86 ರೂಪಾಯಿಗಳನ್ನು ಕೊಡಬೇಕು. ಗೊತ್ತಾಯ್ತಾ? ಅಂದ್ರೆ ಎಲ್ಲವೂ ಪಾತಾಳಕ್ಕೆ ಕುದಿಸಿದ್ದಿದೆ. ಸಾಮಗ್ರಿಕ ವಸ್ತುಗಳ ರೇಟ್ ಏನಿದೆ ಅದೆಲ್ಲ ಗಗನಕ್ಕೇರಿದೆ. ಸೊ ಹೀಗಿರುವಾಗ ಅವರಲ್ಲಿರೋ ಒಂದೇ ಒಂದು ದಾಳ, ಒಂದೇ ಒಂದು ಅಸ್ತ್ರ
ಜಗಳ ಮಾಡಿಸಿದ್ರು, ಜನರ ನಡುವೆ ಜಗಳ ಮಾಡಿಸಿದ್ರು. ಅದಕ್ಕೋಸ್ಕರ ಏನ್ ಮಾಡಬೇಕು, ಇಂತಹ ವಿವಾದಾತ್ಮಕ ಮಸೂದೆಗಳನ್ನು ಮಂಡನೆ ಮಾಡಬೇಕು. ಆಗ ಆಟೋಮೆಟಿಕ್ ಆಗಿ ಜನರ ನಡುವೆ ಏನಾಗ್ತದೆ, ಆಸ್ತಿಗೋಸ್ಕರ ಕಿತ್ತಾಟ ಆಗ್ತದೆ, ಕಚಾಟ ಆಗ್ತದೆ, ಜಗಳ ಆಗ್ತದೆ. ಅದರ ಲಾಭ ಯಾರಿಗೆ? ರಾಜಕೀಯ ಪಕ್ಷದವರಿಗೆ. ಅವರ ಕುರ್ಚಿ ಅಂತೂ ಗಟ್ಟಿಯಾಗಿ ನಿಲ್ತದೆ. ಈಗ ಅರ್ಥ ಆಗ್ತಾ ಇದೆಯಾ? ಎರಡನೇ ಪಾಯಿಂಟ್ ಅಲ್ಲೂ ಲೂಪ್ಸ್ ಏನಿದೆ ಅಂತ. ಈ ಮೊದಲು ಯಾವ ತರ ಇತ್ತು ಅಂತ ಹೇಳಿದ್ರೆ, ಇವಾಗ ಏನಾದ್ರು ಇನ್ ಕೇಸ್ ಏನಾದ್ರು ಗವರ್ಮೆಂಟ್ ಸರ್ಕಾರದ ನಡುವೆ ಮತ್ತು ವಕ್ಫ್ ಬೋರ್ಡ್ ನಡುವೆ ಆಸ್ತಿಯ ತಕರಾರಿದ್ರೆ ಫಸ್ಟ್ ಗೆ ಟ್ರಿಬ್ಯುನಲ್ ಕೋರ್ಟಿಗೆ ಹೋಗ್ತಾ ಇದ್ರು, ಆಮೇಲೆ ಹೈಕೋರ್ಟಿಗೆ ಹೋಗ್ತಾ ಇದ್ರು, ಆಮೇಲೆ ಸುಪ್ರೀಂ ಕೋರ್ಟಿಗೆ. ಸೊ ಈ 3 ಆಪ್ಷನ್ ಇತ್ತು. ಬಟ್ ಇವಾಗ ಈ 3 ಆಪ್ಷನ್ ಅನ್ನು ಕಿತ್ತಾಕಿದ್ದಾರೆ. ಯಾವ ಕೋರ್ಟಿಗೂ ಹೋಗಂಗಿಲ್ಲ. ಡೈರೆಕ್ಟ್ ಜಿಲ್ಲಾಧಿಕಾರಿ ಹತ್ರ ಹೋಗ್ಬೇಕು. ಜಿಲ್ಲಾಧಿಕಾರಿ ಹತ್ರ ಹೋದ ನಂತರ ಅವ್ರು ಏನ್ ಪರಿಹಾರ ಕೊಡ್ತಾರೆ ಅದು ಅಲ್ಲಿ ಫೈನಲ್. ಅದರ ಆಚೆಗೆ ಯಾವುದೇ ಇಲ್ಲ. ಇವಾಗ ಒಂದ್ ಅನ್ಕೊಳ್ಳಿ, ಸಾಮಾನ್ಯವಾಗಿ ಒಂದು ಕಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾನೆ, ಇನ್ನೊಂದು ಕಡೆ ಒಬ್ಬ ಸಾಮಾನ್ಯ ಜನ ಇದ್ದಾನೆ. ಸೊ ಅವಾಗ ಯಾರಿಗೆ ನ್ಯಾಯ ಸಿಗ್ತಿದೆ? ನಮ್ಮ ಈ ವ್ಯವಸ್ಥೆಯಲ್ಲಿ ಯಾರಿಗೆ ಸಿಗ್ತದೆ? ಖಂಡಿತವಾಗಿಯೂ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೆ ತಾನೆ. ಸೊ ಪ್ರಭಾವಿ ವ್ಯಕ್ತಿಗಳು ಯಾರಿದ್ದಾರೆ, ದುಡ್ಡಿದ್ದವ್ರು ಯಾರಿದ್ದಾರೆ, ಅಧಿಕಾರದಲ್ಲಿ ಯಾರಿದ್ದಾರೆ, ಅವರಿಗೆ ನ್ಯಾಯ ಹೋಗ್ತಿದೆ. ಸೊ ಅಂತದ್ರಲ್ಲಿ ಇಲ್ಲೊಂದು ಗವರ್ಮೆಂಟ್ ಒಂದು ಕಡೆ ನಿಂತಿರ್ತದೆ, ಇನ್ನೊಂದು ಸಣ್ಣ ವಕ್ಫ್ ಮಂಡಳಿ ಒಂದು ಕಡೆ ನಿಂತಿದೆ ಅಂತ ಆದ್ರೆ ಖಂಡಿತವಾಗಿಯೂ ನ್ಯಾಯ ಹೋಗುದು ಗವರ್ಮೆಂಟ್ಗಾಗಿದೆ. ಸೊ ಆತರ ನ್ಯಾಯ ಹೋಗುದಾದ್ರೆ ಇಲ್ಲಿ ನಂತರ ಪ್ರತಿಭಟನೆ ನಡೀತದೆ. ಒಂದು ಸಮುದಾಯ ಪ್ರತಿಭಟನೆ ಮಾಡುವಾಗ ಇನ್ನೊಂದು ಸಮುದಾಯದವರು ಅದನ್ನ ವಿರೋಧ ಮಾಡ್ತಾರೆ ಅಂತ ಕೆಲವರು ವಿರೋಧ ಮಾಡ್ತಾರೆ. ಸೊ ಮತ್ತೆ ದ್ವೇಷ, ಮತ್ತೆ ಉದ್ವಿಗ್ನ ವಾತಾವರಣ. ಇದರಲ್ಲಿ ಯಾರಿಗೆ? ರಾಜಕೀಯದವರಿಗೆ ಅವರ ಬೇಲೆಯನ್ನು ಬಂದು ಹಾಕ್ತಾರೆ, ಅವ್ರು ಬೇಯಿಸ್ಕೊಂಡು ಊಟ ಮಾಡ್ತಾರೆ. ನಾವು ಮಾತ್ರ ಹೊಡೆದಾಡ್ಕೊಂಡು ಕಚ್ಚಾಡ್ಕೊಂಡು ಇಲ್ಲಿ ಬೀಳ್ತೇವೆ. ಸೊ ಎರಡನೇದು ಕೂಡ ಕ್ಲಿಯರ್ ಕಟ್ ಆಗಿ, ಎರಡನೇ ಮಸೂದೆ ತಿದ್ದುಪಡಿಯಲ್ಲಿ ಕೂಡ ಕ್ಲಿಯರ್ ಕಟ್ ಆಗಿ ಅದರ ಸಂಚು ಗೊತ್ತಾಗ್ತಾ ಇದೆ. ಒಂದು